ಒಬ್ಬ ಆರ್ಮ್ಸ್ಟ್ರಾಂಗ್ ಅವ್ರನ್ನ ಕೊಲೆ ಮಾಡಿರ್ಬೋದು ಮನುವಾದಿಗಳು, ಜಾತಿವಾದಿಗಳು. ಆದ್ರೆ ಆ ಆರ್ಮ್ಸ್ಟ್ರಾಂಗ್ ಅವರ ಆಲೋಚನೆ ಏನಿತ್ತು, ಅವರ ಸಿದ್ಧಾಂತ ಏನಿತ್ತು, ಅವರ ಗುರಿ ಉದ್ದೇಶಗಳೇನಿತ್ತು, ಅದು ಸಾಯೋದಿಲ್ಲ. ಸಾಯೋದಕ್ಕೆ ನಾವು ಬಿಡೋದಿಲ್ಲ. ಅವರ ಹೋರಾಟವನ್ನ, ಅವರ ಕನಸನ್ನ, ಅವರ ಸಿದ್ಧಾಂತವನ್ನ ನಾವು ಮುನ್ನಡೆಸೋದಕ್ಕೆ ನಾವು 100 ಜನ ಎದ್ದು ಬರ್ತೀವಿ ಅಂತೇಳಿ ತಮಿಳುನಾಡು ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ನನಗೆ ಒಂದು ಅನುಮಾನ ಇದೆ. ಏನು 6 ಜನ ಸೇರಿ ಕೊಲೆ ಮಾಡಿದ್ದಾರೆ ಆರ್ಮ್ಸ್ಟ್ರಾಂಗ್ ಅವ್ರನ್ನ, ಅದರಲ್ಲಿ ಒಬ್ಬರನ್ನ ಎನ್ಕೌಂಟರ್ ಮಾಡಿದ್ದಾರೆ. 6 ಜನ ಕೊಲೆ ಮಾಡಿದ್ರೆ 8 ಜನನ ಬಂಧಿಸಿದ್ದಾರೆ. ಒಬ್ಬರನ್ನ ಎನ್ಕೌಂಟರ್ ಮಾಡಿದ್ದಾರೆ ಅಂದ್ರೆ ಇದ್ರ ಹಿಂದೆ ಏನು, ಇದ್ರ ಹಿನ್ನೆಲೆ ಹುನ್ನಾರ ಏನು ಅಂತೇಳಿ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದು ನಮಗೆ ಅನಿಸ್ತಾ ಇರೋದೇನಂದ್ರೆ ಈ ಕೊಲೆ ಹಿಂದೆ DMK ಸರ್ಕಾರ ಇದೆ. ಇದು ರಾಜಕೀಯ ಪಿತೂರಿಯ ಒಂದು ಕೊಲೆ, ರಾಜಕೀಯ ಹುನ್ನಾರದ ಒಂದು ಕೊಲೆ. ಇದರ ಹಿಂದೆ ಸ್ಟಾಲಿನ್ ಅವರೇ ಇದೆ ಅಂತೇಳಿ ನಮ್ಗೆ ಅನುಮಾನ ಇದೆ. ಯಾಕೆ ಹೇಳ್ತೀನಿ ಅಂದ್ರೆ 2011ರಲ್ಲಿ ಸ್ಟಾಲಿನ್ ಅವರ ವಿರುದ್ಧವಾಗಿ ಆರ್ಮ್ಸ್ಟ್ರಾಂಗ್ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಆ ಒಂದು ದುರುದ್ದೇಶನ ಇಟ್ಕೊಂಡು ಇವತ್ತು ಆರ್ಮ್ಸ್ಟ್ರಾಂಗ್ ಅವರು ಕೊಲೆ ಆಗಿದ್ದಾರೆ ಅಂತೇಳಿ ನಮ್ಗೆ ಅನುಮಾನ ಇದೆ. ಇವತ್ತು ಆರ್ಮ್ಸ್ಟ್ರಾಂಗ್ ಅವರು ಏನು ಕೊಲೆ ಆಗಿದ್ದಾರೆ, ಈಗ ಏನು ಅವರು ಕೊಲೆ ಮಾಡಿದಂತವ್ರು ಡೆಲಿವರಿ ಬಾಯ್ಗಳ ವೇಷದಲ್ಲಿ ಏನು ಟಿ ಶರ್ಟ್ ಹಾಕೊಂಡು ನಾವು ಫುಡ್ ಡೆಲಿವರಿ ಮಾಡ್ತೀವಿ ಅಂತೇಳಿ ಬಂದು ಏಕೈಕಿ ಅವ್ರ ಮೇಲೆ ಅಟ್ಯಾಕ್ ಮಾಡಿ, ಅವ್ರ ಜೊತೆ ಸುತ್ತಮುತ್ತ ಜನ ಇದ್ರು ಕೂಡ ಸಂಚು ರೂಪಿಸಿ ಅವ್ರನ್ನ ಕೊಲೆ ಮಾಡಿದ್ದಾರೆ. ಆದ್ರೆ ಈ ಕೊಲೆ ಏನು ಆರ್ಮ್ಸ್ಟ್ರಾಂಗ್ ಅವ್ರು ಆಗಿದ್ದಾರೆ, ಈ ಕೊಲೆ ಕೇಸನ್ನ CBIಗೆ ಒಪ್ಪಿಸ್ಬೇಕು. ಮತ್ತೆ ಏನು ಆರ್ಮ್ಸ್ಟ್ರಾಂಗ್ ಅವರ ಕುಟುಂಬಕ್ಕೆ DMK ಸರ್ಕಾರ 2 ಕೋಟಿ ಪರಿಹಾರವನ್ನ ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಯಾರು ಕೊಲೆ ಆಗಿದ್ದಾರೆ ಅವ್ರ ಮೇಲೆ ಗೂಂಡಾ ಹಾಕಿ ಅವರನ್ನ ಗಡಿಪಾಡು ಮಾಡಬೇಕು, ರಾಜ್ಯದಿಂದ ಗಡಿಪಾರು ಮಾಡಬೇಕು. ಮತ್ತೆ ಆರ್ಮ್ಸ್ಟ್ರಾಂಗ್ ಅವ್ರ ಕುಟುಂಬಕ್ಕೆ ಸರಿಯಾದಂತ ನ್ಯಾಯ ಸಿಗಬೇಕು ಅಂತ ನಮ್ಮ ಒತ್ತಾಯ. ನಮ್ಮ ತಾಯಿ ಹೆಸರಿಗೆ ಆಗಿರೋದು ಇದು 18-14ರಲ್ಲಿ ಯಾರೋ ಉಳ್ಳಾದವರು ಇಲ್ಲದವ್ರಿಗೆ ಕೊಟ್ಟಿರ್ತಾರೆ, ಅರ್ಶಿನ ಕುಂಕುಮಕ್ಕೆ ಕೊಟ್ಟಿರ್ತಾರೋ ಅಥವಾ 6 ಕಾಸು 3 ಕಾಸು ಕೊಟ್ಟಿರ್ತಾರೋ ಅವ್ರಿಗೊಂದು ಲೈನ್ 11 ಕೊಟ್ಟು ರಿಜಿಸ್ಟರ್ ಮಾಡಿಸಿ ನಮ್ಮ ತಂದೆಗೆ ಜಮೀನು ಕೊಟ್ಟು ಆಗ್ಲಿಂದಲೂ ನಮಗೆ ಯಾವ ಒಂದು ಹಕ್ಕನ್ನ ಮಾಡ್ಕೊಡ್ದೇನೆ 1979ರಲ್ಲಿ ನಾನು ಸಾವಳೆ ಎದ್ದು ಆಗಿನ ತಹಸೀಲ್ದಾರ್ ಇವಾಗ ನಾನು ಸುಮಾರು 1928-29 ಜಮೀನ್ ಮಂಜೂರು ಮಾಡಿದ್ದಾರೆ. ಬಟ್ ಯಾವುದೇ ರೀತಿ ಪೋಡಿ ಮಾಡ್ಕೊಟ್ಟಿಲ್ಲ, ಸರ್ವೆ ಸ್ಕೆಚ್ ಮಾಡಿಲ್ಲ, ಮತ್ತೆ ಇನ್ನೊಂದು ಏನು ಮಾಡಿಲ್ಲ ಸರ್. ಹುಡುಗರು ಒಳಗಡೆ ನುಗ್ಗಿಬಿಟ್ಟು ಹೆಣ್ಮಕ್ಳಿಗೆ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಸರ್ಕಾರಕ್ಕೆ 29ನೇ ತಾರೀಕು ಇದೆಲ್ಲ ನಾವು ಮಂಡನೆ ಮಾಡಿ ತಹಸೀಲ್ದಾರ್ ಹತ್ರ ಹೋಗಿ ಕೇಳಿದ್ರೆ ಈ ತನಿಖೆ ಮಾಡ್ಬೇಕು ಅನ್ನೋದು ದುರಸ್ತಿಗೂ ಹಾಕಿದೆ ಅರ್ಜಿನ. ಆ ದುರಸ್ತಿನ ಕಡೆಗಣಿಸ್ತಾರಲ್ಲ ಯಾಕೆ? ನಾವೇನು ಅಧಿಕಾರ ನಮ್ಮ ಅಧಿಕಾರ ನಾವು ಕೇಳಿದ್ರೆ ನೀವು ಮಾಡ್ಕೊಡೋದಿಲ್ಲ ಯಾಕೆ?
ನೋಡ್ರಿ 60, 70, 80, 100, 120 ವರ್ಷದಿಂದ ಸಮಸ್ಯೆ ಇರಲಿಲ್ಲ, ಹಂಗೆ ಇಟ್ಕೊಂಡಿದ್ದೀವಿ ನಾವು. ನಮಗೂ ಕೀವು ರಕ್ತ ಅನ್ನೋದ್ರ ಬಗ್ಗೆ ಅವೆಲ್ಲ ಯೋಚನೆ ಮಾಡಬೇಕು. ನನ್ನ ಹೆಸರು ಸತೀಶ್ ಅಂತ, ದೊಡ್ಡಲಹಳ್ಳಿ. ನಾನು ಭಾರತೀಯ ಮೂಲ ನಿವಾಸಿ, ಕಾವಲುಪಡೆಯಿಂದ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ಆದರೆ ನಮ್ಮ ಇತ್ತೀಚೆಗೆ MP ಆಗಿ ಸುರೇಶ್ ಅಣ್ಣರಾಗಿರ್ಬೋದು, DCM DK ಶಿವಕುಮಾರ್ ಆಗಿರ್ಬೋದು, ಎಲ್ಲ ಸೈನ್ ಹಾಕಿದ್ರೂ ನಮಗೆ ಇದುವರೆಗೂ ನಮಗೆ ಸಾಗುವಳಿ ಅಂತೂ ಇನ್ನೂ ಕೊಟ್ಟಿಲ್ಲ. ನಿಮಗೆ ಮಾಹಿತಿನೂ ಕೊಡ್ತೀನಿ ನೋಡಿ. DCM DK ಶಿವಕುಮಾರ್ ನೋಡಿ DK ಶಿವಕುಮಾರ್ ಸಾಗುವಳಿ ಆಗದೆ ಇದುವರೆಗೂ ನಮಗೆ ಇಲ್ಲಿ ತಾಲೂಕು ಆಫೀಸಲ್ಲಿ ಸಾಗುವಳಿ ಕೂಡ ನಮ್ಮ ತಾಯಿ ಹೆಸರಿಗೆ ಆಗಿರೋದು ಇದು 18, 14ರಲ್ಲಿ 17, 16ರಲ್ಲಿ ಆಗಿರೋದು ಇದುವರೆಗೂ ಕೊಟ್ಟಿಲ್ಲ. ಇದೀಗ 29ನೇ ತಾರೀಕು DC ಆಫೀಸ್ ಮುಂಚೆರೆ ನಂಬಿಕೆ ಹಾಕಿ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ನಾವು ಪಡಿತೀವಿ. ಎಲ್ಲಿ ಗಂಟ ನಮ್ಗೆ ನ್ಯಾಯ ಸಿಗಲ್ಲ ಅಲ್ಲಿ ಗಂಟ ನಾವು ಹೋರಾಟ ಮಾಡೇ ಮಾಡ್ತೀವಿ. ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 15 ದಿವಸ ಆದರೂ ಆಗ್ಬೋದು. ನಮ್ಗೆ ಎಲ್ಲಿ ಗಂಟ ನ್ಯಾಯ ಸಿಗಲ್ಲ ಅಲ್ಲಿ ಗಂಟ ಹೋರಾಟ ಮಾಡೇ ಮಾಡ್ತೀವಿ. ನಮ್ಮ ನ್ಯಾಯ ಸಿಕ್ಕುವರೆಗಂಟು ನಾವು ಹೋರಾಟ ಮಾಡಿ ಪಡಿತೀವಿ. ಇದು ಹಕ್ಕನ್ನು ನಾವು ಯಾವುದೇ ಕಾರಣಕ್ಕೂ ರೀತಿ ಬಿಡುವುದಿಲ್ಲ. ಗೆದ್ದೇ ಗೆಲ್ತೀವಿ ಅಂತ ಈ ಛಲ ತೊಟ್ಟಿ ನಿಂತಿದ್ದೀವಿ ಸತ್ತು ಅಂತ. ಕಂಚನಹಳ್ಳಿ ಕಬ್ಬಾಳ ಪಂಚಾಯತಿ ವ್ಯಾಪ್ತಿ. ನಮ್ಮ ಹೆಸರು ಸ್ವಾಮಿ ಅಂತ, ಕಂಚನಹಳ್ಳಿ ಕಬ್ಬಾಳ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥವರು. ಜೊತೆಗೆ ಕಂಚನಹಳ್ಳಿ ವ್ಯಾಪ್ತಿಯಲ್ಲಿರುವಂಥ ರಾಜೀವ್ ಗಾಂಧಿ ನಗರ 30 ವರ್ಷ ಆಗಿದೆ ಆಶ್ರಯ ಯೋಜನೆಗಳನ್ನ ಕೊಟ್ಟು. ಅಲ್ಲಿಂದ ಇಲ್ಲಿವರೆಗೂ ಕೆಲವು ಈಗಿನ PDO ಲೋಕೇಶ್ಗಿಂತ ಮೊದಲು ಬಂದಂಥವರು ಅದಕ್ಕೆ ದಾಖಲಾತಿಗಳನ್ನ ಮಾಡಿಕೊಟ್ಟಿದ್ದಾರೆ, ಈ ಸ್ವತ್ತು ಮಾಡಿಕೊಟ್ಟಿದ್ದಾರೆ, ಈ ಖಾತೆಗಳು ಮಾಡಿಕೊಟ್ಟಿದ್ದಾರೆ. ಬಟ್ ಈಗ ಬಂದಿರೋ PDO 5 ವರ್ಷ ಆಗಿದೆ ಬಂದು. ಆದರೂ ಇವಾಗ ಬಂದ ಮೇಲೆ ನಾವು ಅವಾಗಿದ್ದ ಕೆಲವು ಉಳ್ಕೊಂಡಿರುವಂಥವನ್ನ ಕೇಳ್ತಾ ಇದ್ದೀವಿ, ಮಾಡಿಕೊಡ್ತಾ ಇಲ್ಲ. ಇಲ್ಲಿ ನೋಡಿ 30 ವರ್ಷ ಆಗಿದೆ ಆಶ್ರಯ ಯೋಜನೆ ಅಂತಾಗಿ 30 ವರ್ಷ ಆಗಿದೆ. ಇವು ಕೆಲವರು ಮಾಡಿಸ್ಕೊಂಡಿರಲಿಲ್ಲ, ಕೆಲವ್ರನ್ನ ಗಮನಿಸಿ ಅವನ್ನ PDO ಗಮನಕ್ಕೆ ತಂದಾಗ ಇವು ಮಾಡ್ಕೊಡ್ತಿಲ್ಲ. ಅದಾಗಬೇಕು, ಇದಾಗಬೇಕು, ಏನೇನೋ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಈ ಸ್ವತ್ತಾಗಲಿ ಅಥವಾ ಯಾರೋ ಉಳ್ಳಾದವರು ಇಲ್ಲದವ್ರಿಗೆ ಕೊಟ್ಟಿರ್ತಾರೆ, ಅರ್ಶಿನ ಕುಂಕುಮಕ್ಕೆ ಕೊಟ್ಟಿರ್ತಾರೋ ಅಥವಾ 6 ಕಾಸು 3 ಕಾಸು ಕೊಟ್ಟಿರ್ತಾರೋ, ಅವ್ರಿಗೊಂದು ಲೈನ್ 11 ಕೊಟ್ಟು ರಿಜಿಸ್ಟರ್ ಮಾಡಿಸಿ ಮನೆ ಕಟ್ಕೊಳ್ಳೋಕ್ಕೆ, ಗುಡ್ಸಲು ಕಟ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡ್ತಿಲ್ಲ ಈಗಿನ PDO ಕಬ್ಬಾಳ ಪಂಚಾಯತ್ ಲೋಕೇಶ್ ಅವರು. ಹಂಗಾಗಿ ನಮ್ಮ ಸಮಸ್ಯೆ ಇದಿದೆ ಸರ್. ಜೊತೆಗೆ ಅಲ್ಲಿಂದ ಬಂದು ಕಬ್ಬಾಳ ಪಂಚಾಯತಿಲಿರುವಂಥ ಲೋಕೇಶ್ PDO ಅವರು ಇದಕ್ಕೆ ನಮಗೆ ಗಮನ ಕೊಡ್ತಾ ಇಲ್ಲ. ಕೇಳಿದ್ರೆ ಅದು ಸಬ್ಬು ಬೀಳ್ತಾರೆ, ಇದು ಅದು ಅಂತ ಕೇಳ್ತಾರೆ, ಏನೇನೋ ಹೇಳ್ತಾರೆ. ನಾನು ಸುಮಾರು 1, 2 ಬಾರಿ 3 ಬಾರಿ ಕೇಳಿಕೊಟ್ಟಿದ್ದೀನಿ. ಇದನ್ನು ನಮ್ಮ ಜನಾಂಗ ಸಮಸ್ಯೆಗಳನ್ನ ಬಗೆಹರಿಸ್ಕೊಡಿ, ಮನೆಗಳು ಕಟ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಇಲ್ಲ, ಆದರೆ ಯಾವುದೋ 1, 2 ಮನೆಗೆ ಮಾತ್ರ ಅಪ್ರೂವಲ್ ಆಗಿ ಸರ್ಕಾರದಿಂದನೇ ಗುಡಿಸಲು ಅಂತೇಳಿ ಅವಕ್ಕೆ ಲೋನ್ ಕೊಟ್ಟಿದ್ದಾರೆ. ಇನ್ನು ಬೇರೆವೆಲ್ಲ ಬೇಡವಾ ಸರ್? ಅವಕ್ಕೆ ಲೋನ್ ಕೊಟ್ಟಿದ್ದೀರಿ ಸರ್ಕಾರದಿಂದ, ಇನ್ನೇನು ಅದಕ್ಕೆ ದಾಖಲಾತಿ ಬೇಕು ನಿಮಗೆ? ಸರ್ಕಾರದಿಂದ ನಮ್ಗೆ ಕೊಟ್ಟಿದ್ದಾರೆ ಇಲ್ಲಿ, ಅದಕ್ಕೇನು ಬೇಕು? ಇನ್ನೂ ಬೇಕು ಅಂದರೆ 2 ಮನೆಗೆ ಆಲ್ರೆಡಿ ಅಪ್ರೂವಲ್ ಮಾಡಿ ಲೋನ್ ಕೊಟ್ಟಿದ್ದೀರಿ, ಇನ್ನು ದಾಖಲಾತಿ ಇನ್ನೇನು ಬೇಕು ನಿಮಗೆ? ಇರುವುದನ್ನು ಹಕ್ಕುಪತ್ರನ ಮೇಲೆ ನಮಗೆ ರಿಜಿಸ್ಟರ್ ಮಾಡಿಕೊಡಿ, ಈ ಸ್ವತ್ತು ಮಾಡ್ಕೊಡಿ ಅಂತ ಕೇಳಿದ್ರು ಮಾಡ್ಕೊಡ್ತಾ ಇಲ್ಲ. ಇದು ನಮ್ಮ ಒಂದು ದೊಡ್ಡ ಸಮಸ್ಯೆ ಆಗಿದೆ ಹೇಳಿ. ಸುಮಾರು ಕಡಿಮೆ ಅಂದರೆ 50-60 ಜನಕ್ಕೆ ಸಮಸ್ಯೆ, ಅವರಿಂದ ದೊಡ್ಡ ಸಮಸ್ಯೆ ಕಾಡ್ತಿದೆ ನಮಗೆ.
PDO ಲೋಕೇಶ್ ಅವರು ಇದಕ್ಕೆ ಯಾರು ಗಮನ ಕೊಡ್ಸಲ್ಲ. ನಾವು DC ಗಮನಕ್ಕೆ ತಗೋವರೆಗೂ ನಾವು ಕೂಡ ಬಿಡುದಿಲ್ಲ ಸರ್. ಇದಂತೂ ಖಂಡಿತವಾಗಿ ನಾವು ಹೋರಾಟ ಮಾಡ್ತೀವಿ. ನಮ್ಮ ಜಾಗ ನಾವು ಉಳಿಸ್ಕೋಬೇಕು ಅನ್ನೋದು ನಮ್ಮ ಆಸೆ ಒಂದು ಸರ್. ಕೊನೆಯದಾಗಿ ಏನಿಲ್ಲ ಸರ್, PDO ಮೇಲೆ ಆಕ್ಷನ್ ತಗೋಬೇಕು ಸರ್ ನಾವು. ಇದು ನಮ್ಮ ಲೆಕ್ಕಾಚಾರ ಸರ್. ಅದ್ರ ಬಗ್ಗೆ ಈಗ ನಮಗೀಗ ಜಮೀನು ಮಾಡ್ತಾ ಇದ್ದೀವಿ, ಅದೆಲ್ಲ ಫಾರೆಸ್ಟ್ ನಮ್ಮದು ಅಂತಾರೆ, ಬಿಟ್ಕೊಡಲ್ಲ ಅಂತಾರೆ. ಈಗ 50ರಿಂದ 60 ವರ್ಷದಿಂದ ನಮ್ಮ ತಂದೆ ನಮ್ಮ ತಾತ್ತೀರೆಲ್ಲ ಮಾಡ್ಕೊ ಬಂದಿರುವಂಥ ಜಮೀನುಗಳು 4 ಎಕರೆ 3 ಎಕರೆ 5 ಎಕರೆ, ಕೆಲವರು 1.5 ಎಕರೆನೂ ಕೂಡ ಮಾಡಿದ್ದಾರೆ, 5 ಎಕರೆನೂ ಕೂಡ ಮಾಡಿದ್ದಾರೆ. ಅವರೆಲ್ಲ ಎಲ್ಲೋ ಹೋಗ್ಬೇಕು ಹೇಳಿ? ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಅವರಿಗೆ. ಆ ಲೆಕ್ಕದಲ್ಲಿ ನಾವು DC ಅವ್ರ ಗಮನಕ್ಕೆ ಇದನ್ನು ಕೂಡ ತರ್ತೀವಿ. ಜೊತೆಗೆ ಹಕ್ಕುಪತ್ರದ ಜೊತೆಲಿ ಈ ಸೈಟಿನ ಸಮಸ್ಯೆಗಳು ಅವ್ರ ಹತ್ರ ಹಂಚ್ಕೋತೀವಿ ಸರ್ ನಾವು. ಇದು ನಮ್ಮ ಹಕ್ಕು, ನಮಗೆ ಬೇಕು ಸರ್ ಅಷ್ಟೇ. ಬೇರೆ ಇನ್ನೇನು ನಾವು ಕೇಳ್ಕೋದಾಗಲ್ಲ. ಬೇರೆ ರಾಜಕಾರಣಿಗಳು ಏನು ಕೇಳ್ತೀರಿ? ಕೇಳಲ್ಲ. ಅವ್ರು ಬಂದರೆ ಓಟ್ ಹಾಕು ಅಂತಾರೆ, ಓಟ್ ಹಾಕ್ತಾರೆ, ಅಷ್ಟು ಬಿಟ್ಟರೆ ಬೇರೆ ಏನು ನಮ್ಮ ಗಮನಕ್ಕೆ ಬರಲ್ಲ ಸರ್. ಅಧಿಕಾರಿಗಳೇ ನಮಗೆ ದಾರಿ ಸರ್, ಅಷ್ಟೇ ಅಷ್ಟೇ ಸರ್. ಸರ್, ನಾನು ನಾಗರಸನಕೋಟೆ ಈರಯ್ಯ ಅಂತ ಅಂದ್ಬಿಟ್ಟು, ನಮಗೆ ನಮ್ಮ ತಂದೆಗೆ ಜಮೀನು ಕೊಟ್ಟು ಆಗ್ಲಿಂದಲೂ ನಮಗೆ ಯಾವ ಒಂದು ಹಕ್ಕನ್ನು ಮಾಡಿಕೊಡ್ದೇನೆ ಸುಮಾರು ಸಾರಿ ನಾವು ಎಲ್ಲ ಕಡೆ ಅರ್ಜಿ ಕೊಟ್ಟು ಏನೇನೋ ಬೇಕು ಅಂತ ಮಾಡಿದ್ವಿ. ಆದರೂ ಅದು ಯಾರೂ ಗಮನಕ್ಕೆ ತಗೊಳ್ಳಿಲ್ಲ. ಈ ಒಂದು ಸಮಸ್ಯೆಯನ್ನು ನಾನು ಇವ್ರ ಹತ್ರ ಹಂಚ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇದನ್ನು ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಟ್ಟು DC ಮುಂದೆ ಹೋಗಿ ಮಾತಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಒಂದು ಮೂಲಕ ಹೇಳ್ತಾ ಇದ್ದೀನಿ. ಇದು ನಮ್ಮ ಸಮಸ್ಯೆ. ನಮ್ಮಲ್ಲಿ ನಮ್ಮ ಊರಿಗೆ ಮಶಾಣ ಇಲ್ಲ. ಮಶಾಣಕ್ಕೆ ಅರ್ಜಿ ಕೊಟ್ಕೊಂಡು ಬೇಕಾದಷ್ಟು ಸಾರಿ ನಾನು DK ಶಿವಕುಮಾರ್ ಹತ್ರನೂ ಹೋಗಿ ಲೆಟ್ರ್ ತಂದೆಲ್ಲ ಮಾಡಿಕೊಟ್ಟೆ. ಆದರೂ ಅದ್ರ ಬಗ್ಗೆ ಯಾರೂ ಕೇರ್ ಮಾಡಿಕೊಂಡೇ ಇಲ್ಲ. ಅದ್ರ ಬಗ್ಗೆನೂ ನಾನು ಇವಾಗ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀನಿ. ನಾನು ಅದನ್ನು ಮಾಡ್ತೀನಿ. ರಾಮನಗರದಲ್ಲಿ 29ಕ್ಕೆ ಧರಣಿ ಮಾಡುವಂಥ ಮುಖಾಂತರ ನನ್ನ ಸಮಸ್ಯೆನ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆವತ್ತು ನಾನು ರೆಡಿ ಬರ್ತೀನಿ. ನಾನು ಉಚ್ಕಳೆ ಅಂತ ಅಂದ್ಬಿಟ್ಟು 1979ರಲ್ಲಿ ನಾನು ಸಾವಳೆ ಎದ್ದದ್ದು. ಆಗಿನ ತಹಸೀಲ್ದಾರ್ ಇವಾಗ ಆವಾಗ ನಾನು ಸುಮಾರು ಸಾರಿ ಅರ್ಜಿ ಕೊಟ್ಟೆ. ಯಾವುದಕ್ಕೂ ಅವ್ರು ಇದು ಮಾಡಲಿಲ್ಲ. 1 to 5 ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಇವ್ರು ಮಾಡ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ತಾರೆ. ನನಗೆ ಭಾರಿ ಸಮಸ್ಯೆ ಆಯ್ತದೆ. ಆದರೂ ತೆಂಗು ಸಸಿ 5 ವರ್ಷದಿಂದ ಆನೆಗಳು ಲೂಟಿ ಮಾಡ್ತಾ ಇದ್ದಾವೆ. ಲೂಟಿ ಮಾಡಿದಾಗ ನಾವು ಅರ್ಜಿ ಕೊಟ್ಟಾಗ P ನಂಬರ್ ಅಂತ ಪಾರಿಶಿ ಇಲಾಖೆಯವರು ಲೋಕಲ್ ಸೌಲಭ್ಯ ಮಕ್ಕಳು ನಮ್ಗೆ ಯಾವುದು ಅಲ್ಲ ಒಬ್ಲತ್ ಮಾಡ್ತಾ ಇದ್ದಾರೆ. P ನಂಬರ್ ಅಂತ ಯಾವುದೋ ಸೌಲಭ್ಯ ಕೊಡ್ತಾ ಇಲ್ಲ. ನಮಗೆ ಭಾರಿ ನೋವಾಯ್ತದೆ. ದಯವಿಟ್ಟು ನಮಗೆ ದುರಸ್ತು ಪಕ್ಕ ಪೊಡಿ ಮಾಡ್ಕೊಬಿಟ್ಟು ನಮಗೆ ಭಾರಿ ಒಂದು ನಾವು 29ಗೆ ಧರಣಿ ಮಾಡ್ತೀವಿ. DC ಆಸ್ಪತ್ರೆ ಹೋಗಿ ಅಧಿಕಾರಿ ಇದು ಮಾಡಿ ನಾವು ಖಂಡಿತ ಧರಣಿ ಮಾಡಿ ನಾವು ಅಲ್ಲಿ ಉಪವಾಸ ಮಾಡೋದು ಸರಿಯೇ. ಇಷ್ಟೇ ಸರ್ ನನ್ನ ಮಾತು. ನನ್ನ ಹೆಸರು ಗಿರೀಶ, ನಾಯ್ಕಳಿ ಪಕ್ಕ ಅಂಬೇಡ್ಕರ್ ಕಾಲೋನಿ ಗ್ರಾಮದ ನಿವಾಸಿ. ನಮ್ಮೂರಲ್ಲಿ 50ರಿಂದ 60 ಮನೆ ಇದೆ. ಅಲ್ಲಿ ನಮಗೆ NA ಬ್ಲಾಕ್ ಜಮೀನಿದೆ. ಅಲ್ಲಿ ನಮಗೆ ಮಾಡೋಕ್ಕೆ ಅನುಕೂಲ ಏನು ಮಾಡಿಕೊಟ್ಟಿಲ್ಲ. ನಮ್ಮನ್ನ ಕೂಡಾಕ್ ಬಿಟ್ಟಿದ್ದಾರೆ. ಅಲ್ಲೇ ಸುತ್ತ ದೊಂತೂರು ನಾಯ್ಕಳ್ಳಿ ಚಿಕ್ಕಳ್ಳಿ ಫುಲ್ ಮಾಡ್ಕೊಂಡು ನಮಗೆ ಏನೂ ಅನುಕೂಲ ಮಾಡುವಂತ ಇಲ್ಲ. ನಾವು ದನ ಆಡು ಸಾಗೋಕ್ಕಾಗಲ್ಲ. ಮನೆ ಒಂದಿದೆ, ಒಂದು ಏನು ಮಾಡೋಕ್ಕೂ ನಮ್ಗೆ ಬೆಳೆ ಏನು ತಗೋ ಆಗ್ತಲ್ಲ. ಕಾಡು ಪ್ರಾಣಿ ಹೆಚ್ಚು ಜಾರಿ ಹಿಂಸೆ ಆಗ್ಬಿಟ್ಟಿದೆ. ದಯವಿಟ್ಟು ನಮ್ಮ ಕಷ್ಟನ ಅರ್ಥ ಮಾಡಿಕೊಟ್ಟು ನಿಮ್ಮ ಋಣವಾಗಿ ಕೇಳ್ತಾ ಇದ್ದೀವಿ. ನಮ್ಗೆ ಇದೊಂದು ಹೆಲ್ಪ್ ಮಾಡಿಕೊಡಿ, ಇದೊಂದು ಆಶೀರ್ವಾದ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊತಿರ್ತೀನಿ. ಜೈ ಭೀಮ್, ಜೈ. ನಮ್ಮ ಹೆಸರು ಆದಿತ್ಯ ಅಂತ. ನನ್ನ ಹೆಸರು ಶೋಭಾ. ನಾವು ಸುಮಾರು ಒಂದು 10-15 ಜನ ಇಲ್ಲಿ ಬಂದಿದ್ದೇವೆ. ನಾವೆಲ್ಲ ಬಂದು ಮೂಲತಃ ಮೆಳೆಕೋಟೆ ಎಕೆ ಕಾಲೋನಿ, ಕನಕಪುರ ಟೌನ್, ರಾಮನಗರ ಡಿಸ್ಟಿಕ್ ನಮ್ಮದು. ನಾವು ಇಲ್ಲಿ ಬಂದಿರೋ ಉದ್ದೇಶ ಏನಂತಂದರೆ, ನಾವು ಸರ್ವೆ ನಂಬರು ತಾಮಸಂದ್ರ ಸರ್ವೆ ನಂಬರ್ 84ನೇ ಸರ್ವೆ ನಂಬರಲ್ಲಿ ಸುಮಾರು 70-80 ವರ್ಷದಿಂದನೂ ಸರ್ ತಾಮ್ಸನ ಸರ್ವೆ ನಂಬರ್ಲಿ ನಮಗೆ ಜಮೀನು ಕೊಟ್ಟು 100 ವರ್ಷ ಆಗಿದೆ. 1928-29 ಜಮೀನು ಮಂಜೂರು ಮಾಡಿದ್ದಾರೆ. ಬಟ್ ಯಾವುದೇ ರೀತಿ ಪೋಡಿ ಮಾಡಿಕೊಟ್ಟಿಲ್ಲ, ಸರ್ವೆ ಸ್ಕೆಚ್ ಮಾಡಿಲ್ಲ, ಮತ್ತು ಇನ್ನೊಂದು ಏನೂ ಮಾಡಿಲ್ಲ ಸರ್. ನಮಗೆ ಅವ್ರಿಗೆ ಕಲ್ಲು ಗಣಿಗಾರಿಕೆ ಇರೋದ್ರಿಂದ ಅವ್ರಿಗೆ ಬೇಕಾದಂಥ ಜಮೀನುಗಳ್ನ ಪೋಡಿ ಮಾಡ್ಕೊಂಡಿದ್ದಾರೆ, ನಂಬರ್ಗಳನ್ನ ಬದಲಾವಣೆ ಮಾಡಿದ್ದಾರೆ, ಬಟ್ ಎಲ್ಲ ಮಾಡಿದ್ದಾರೆ. ಬಟ್ ನಮ್ಮ ಜಮೀನುಗಳ್ನ 100 ವರ್ಷ ಆಗಿದೆ ಸರ್. ಈಗೂ 100 ವರ್ಷ ಆಗಿದೆ. ಬಟ್ ನಮ್ಮ ನಂಬರ್ ಯಾವುದೇ ಕಾರಣಕ್ಕೂ ದುರಸ್ತಿ ಮಾಡ್ತಿಲ್ಲ. ಈಗ ಬೈಪಾಸ್ ರೋಡ್ ಹೋಗಿರೋ ದೆಸೆಯಿಂದ ನಮ್ಮದೆಲ್ಲ P ನಂಬರು ಗೋಮಾಳ ಸರ್. ಸ್ಟಾರ್ಟಿಂಗು 84/8 ಅಂತ ಇತ್ತು. ಈಗ 84/1 ಐತಿ, ಕೊನೆಗೆ 84 ಈ ನಂಬರ್ಗೆ ತಂದು ಕುಂಡಿಸಿದ್ದಾರೆ ಸರ್. ಈ ಥರ ಭಾರಿ ನೋವುಗಳು ತೊಂದರೆ ಕೊಡ್ತಿದ್ದಾರೆ. ಅಲ್ಲಿರೋ ಅಂಥವ್ರು ಪ್ರತಿ ಹರಿಜನ SCಗಳು ಆ ಜಮೀನಲ್ಲಿ ಅವ್ರಿಗೆ ಬೇಕಾದಂಥ ನಂಬರ್ಗಳು ದುರಸ್ತ ಇರೋ ನಂಬರ್ನ ಕೋರೆಗೆ ಹಾಕೋತಾರೆ. ಕೋರೆ ನಂಬರ್ ತಂದು P ನಂಬರ್ ತಂದು ದುರಸ್ತ ಇರೋ ನಂಬರ್ಗೆ ಈ ಥರ ಬದಲಾವಣೆಗಳು ಮಾಡ್ತಾವ್ರೆ. ತುಂಬ ಅನ್ಯಾಯ ಮಾಡ್ತಿದ್ದಾರೆ ಸರ್. ನಮಗೆ ದಯವಿಟ್ಟು ನ್ಯಾಯ ಕೊಡಿಸ್ಕೊಡಿ. ನಾವು SCನೇ
ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ ನಾವು ಮೂಲತಃ ಮೆಳೆಕೋಟೆಯವರಾದ್ರಿಂದ ವಾರ್ಡ್ ನಂಬರ್ 31 ಬರುತ್ತೆ. ಫಸ್ಟ್ ವಾರ್ಡ್ ನಂಬರ್ 13 ಇತ್ತು. 2016ರಲ್ಲಿ ನಮಗೆ ಸರ್ವೆ ನಂಬರ್ 677ರಲ್ಲಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಆಗಿದ್ರು. ಆ ಇದರಲ್ಲಿ ನಮಗೆ 3 ಎಕರೆನ ಸ್ಯಾಂಕ್ಷನ್ ಮಾಡ್ತಾರೆ ಮಹಾರಾಜರ ಕಟ್ಟೆಯಲ್ಲಿ. ಅದರಲ್ಲಿ 80 ಜನ SCಗಳು ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೇನೆ ಪಾಣಿ ಇವಾಗಲೂ ಕೂಡ ಬರ್ತಾ ಇದೆ. ಅದನ್ನ DC ಅವ್ರು ಬಂದು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ನಮಗೆ ಮಾನ್ಯ ಮುಖ್ಯಮಂತ್ರಿಗಳೀಗ DCM ಏನಿದ್ದಾರೆ MLA ಅವರು ಕನಕಪುರಕ್ಕೆ ಬಂದು MLA ಅವರೇ ಆಗಿರೋದು. ಅವರು ನಮಗೆ ಮಂಜೂರು ಮಾಡಿಕೊಡ್ತಾ ಇಲ್ಲ. ಆ 80 ಜನಕ್ಕೂ ಸರಿಯಾದ ಸೈಟ್ಗಳು 14-13 ವರ್ಷದಿಂದನೂ ಸೈಟ್ ಇಲ್ಲ ನಮಗೆ. ಅದ್ರ ಜೊತೆಗೆ ನಮಗೆ ಸ್ಮಶಾನ ಮಂಜೂರಾಗಿದೆ. ಸ್ಮಶಾನನ ಯಾವುದೇ ರೀತಿ ಅಭಿವೃದ್ಧಿ ಮಾಡ್ತಾ ಇಲ್ಲ. ಅದು ಬಂದು ಇದ್ರ ಜೊತೆ ಸಮಸ್ಯೆಗಳು ಹೇಳ್ಕೊಂಡು ಹೋಗ್ತಾ ಹೋದ್ರೆ ಸರ್ಮಾಲೆನೇ ಇದೆ. 4 ವರ್ಷದಿಂದ DDಗಳು ಕಟ್ಟಿಸ್ಕೊಂಡು ಮನೆಗಳು ಕಟ್ಕೊಡ್ತಾ ಇದ್ದಾರೆ ಏಕೆ ಕಾಲೋನಿಲಿ, ಮೆಳೆಕೋಟೆ ಏಕೆ ಕಾಲೋನಿಲಿ. ಆ 4 ವರ್ಷದಿಂದ ಕಟ್ಟಿರೋ ಬಾಡಿಗೆ ಒಂದು ಮನೆ ಕಟ್ಬೋದಾಗಿತ್ತು. ಅರ್ಧ ಮಾಡಿ ಮನೆಗೆ ಸರಿಯಾಗಿ ಮೋಲ್ಡ್ ಹಾಕಿಲ್ಲ, ಏನದು ಪ್ಲಾಸ್ಟಿಂಗ್ ಮಾಡಿಲ್ಲ, ಮನೆಗಳಿಗೆ ಕಿಟಕಿ ಬಾಗ್ಲೂ ಕುಣಿಸಿಲ್ಲ. ಕೆಲವ್ರು ಕಳ್ಳರು ಒಳಗಡೆ ನುಗ್ಗಿ ಅದರಲ್ಲೇ ಸುಮಾರು ಜನ ಪಾಪ ಬಡಬಗ್ರು ಮನೆಗೆ ಬಾಡಿಗೆ ಕಟ್ಟಕ್ಕಾಗದವ್ರು ವಾಸ ಮಾಡಿರೋರು ಮನೆ ಒಳಗಡೆ ಕುಡುಕರು ಒಳಗಡೆ ನುಗ್ಗಿಬಿಟ್ಟು ಹೆಣ್ಮಕ್ಳಿಗೆ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಸರ್ಕಾರಕ್ಕೆ 29ನೇ ತಾರೀಕು ಇದೆಲ್ಲ ನಾವು ಮಂಡನೆ ಮಾಡ್ತೀವಿ. ನಾವು ಬರ್ತೀವಿ 29ನೇ ತಾರೀಕು DC ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ. ಇದೊಂದು ನಮಗೆ ಸದಾವಕಾಶ. ನಾವು ಮೆಳೆಕೋಟೆ ಏಕೆ ಕಾಲೋನಿ ಜನ ಏನಿದ್ದೀವಿ ಎಲ್ಲರೂ ಬಂದು 29ನೇ ತಾರೀಕಿಗೆ ನಾವು ಸಹಕಾರ ಕೊಡ್ತೀವಿ, ಮಾಡೇ ಮಾಡ್ತೀವಿ. ನಮ್ಗೆ ಇದೊಂದು ಸದುಪಯೋಗ ಅನ್ಕೋಬಹುದು. ಸಾಕಾಗಿದೆ ನಮಗೂ ಈ ಥರ ಕವರ್ ಇಟ್ಕೊಂಡು ತಾಲೂಕು ಆಫೀಸ್ ಮುಂದೆ, DC ಆಫೀಸ್ ಮುಂದೆ, ಆಮೇಲೆ ನಾವು ಜನತಾ ದರ್ಶನಕ್ಕೂ ಕೂಡ ಹೋಗಿದ್ದೀವಿ ಬೆಂಗಳೂರಲ್ಲಿ. ಇಲ್ಲೆಲ್ಲ ಓಡಾಡಿ ಸಾಕಾಗಿದೆ ಸರ್. ದಯವಿಟ್ಟು ನಮ್ಮನ್ನ ಇಲ್ಲಿಗೆ ನಿಲ್ಲಿಸಿ, ನಾವು ಓಡಾಟ ಮಾಡೋದನ್ನ ಇಲ್ಲಿಗೆ ನಿಲ್ಲಿಸಿ. ತುಂಬ ಧನ್ಯವಾದಗಳು. ಹೌದು ಸರ್, DC ಚಂದ್ರಶೇಖರ್ ಅಂತ ಇದು 2016-17ನೇ ಸಾಲಲ್ಲಿ ಚಂದ್ರಶೇಖರ್ ಅಂತ ಇದ್ರು ರಾಮನಗರ DC. ಆ 2016-17 ಸರ್ ಅವ್ರು ಮಂಜೂರು ಮಾಡಿದ್ದಾರೆ. ಆಮೇಲೆ ಆ 2015 ಇಲ್ಲಿವರೆಗೂ ನಮ್ಗೇನೂ ಆಗಿಲ್ಲ ಸರ್. ಪಾಣಿ ಇದೆ, ಅದು 677 ಸರ್ವೆ ನಂಬರ್ ಮಹಾರಾಜರ ಕಟ್ಟೆ, ಅದು ಪಾಣಿ ಇದೆ. ನಮ್ಗೆ ಇನ್ನ ಅದು ಅಳತೆನೂ ಮಾಡಿಕೊಟ್ಟಿಲ್ಲ, ಹಕ್ಕುಪತ್ರನೂ ಕೊಟ್ಟಿಲ್ಲ ಸರ್. ಮೆಳೆಕೋಟೆ ಏಕೆ ಕಾಲೋನಿ ಜನಕ್ಕೆ ಏನು ಕೊಟ್ಟಿಲ್ಲ. ನಾವು ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ಅವರು ಇರೋವಾಗ ಜನತಾ ದರ್ಶನಕ್ಕೆ ಹೋಗಿ ಅಲ್ಲಿಂದ ನಮಗೆ ಸ್ಯಾಂಕ್ಷನ್ ಲೆಟ್ರ್ ಕೂಡ ಇದೆ. ಅದನ್ನ ಒಂದು ಮುಖ್ಯವಾದ ವಿಚಾರ, ನಮ್ಮ ಮೆಳೆಕೋಟೆಯಲ್ಲಿ ಇಬ್ಬರು ಇದ್ದಾರೆ ಸರ್, ಮುನಿಯನ್ಮಯ್ಯ ಮತ್ತೆ ದುರ್ಗಯ್ಯ ಅಂತ ಅನ್ನೋರು. ಆಗಿನ ಕಾಲಘಟ್ಟದಲ್ಲಿ 2016ರಲ್ಲಿ ಅವರೇನೆ ಕೌನ್ಸಿಲರ್ ಆಗಿದ್ರು, ಯಾರು ದುರ್ಗಯ್ಯ ಅನ್ನೋರು. ಆಗ ನಾವು ಹೋಗಿದ್ದಾಗ ಮುನಿಯನ್ಮಯ್ಯ ಅನ್ನೋರ ಹತ್ರ ಪೂರ್ತಿ ಜನ ಏಕೆ ಕಾಲೋನಿ ಜನಗಳ ಡಾಕ್ಯುಮೆಂಟ್ಸ್ 677 ಸರ್ವೆ ನಂಬರ್ ಏನಿದೆ ಅದ್ರ ಡಾಕ್ಯುಮೆಂಟ್ಸ್ ಪೂರ್ತಿ ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಯಾರು ಮುನಿಯನ್ಮಯ್ಯ ಅನ್ನೋರು. ಅವರು ಮೈಸೂರಲ್ಲಿ ಹೊಟ್ಟೋಗ್ಬಿಟ್ಟಿದ್ದಾರೆ. ದಯವಿಟ್ಟು ಅವ್ರ ಹತ್ರ ಏನು ಕಾನೂನು ವ್ಯವಸ್ಥೆ ತಗೋತಿರೋ ನಮ್ಗೆ ಗೊತ್ತಿಲ್ಲ ಸರ್. ದಯವಿಟ್ಟು ಆ ದಾಖಲೆಗಳೇನಿದೆ ನಮಗೆ ಕೊಡಕ್ಕೆ ಹೇಳಿ. ಇದನ್ನ ಆಮೇಲೆ ದುರ್ಗಯ್ಯ ಅನ್ನೋರ ಹತ್ರ ಸ್ಮಶಾನದ್ದು ದಾಖಲೆಗಳಿವೆ, ಅವನು ಕೂಡ ಕೊಡ್ತಾ ಇಲ್ಲ. ನಾವು ಹೆಣ್ಣು ಇವಳು ಏನೋ ಮುಂದೆ ಹೋದ್ರೆ ಏನಾಗ್ಬಿಡುತ್ತೆ, ಏನ್ ಮಾಡ್ಬಿಡ್ತಾಳೆ ಅನ್ನೋ ತಾತ್ಸಾರನೂ ಇದೆ. ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಹಕ್ಕು ಏನಿದೆ, ಅಧಿಕಾರ ಏನಿದೆ, ಅದು ಸ್ವಾಮ್ಯತೆ ಏನಿದೆ ಕೊಟ್ಟಿದ್ದಾರೆ, ಅದನ್ನ ನಾವು ದಯವಿಟ್ಟು ಬಳಸ್ಕೊಳಕ್ ಒಂದು ಅವಕಾಶ ಕೊಡಿ. ಧನ್ಯವಾದಗಳು. ಶಿವಮೊಗ್ಗ ನಾವು ಅಂಬೇಡ್ಕರ್ ಕಾಲೋನಿ ಮತ್ತು ಗುಂಟೂರು ಎಣ್ಣೆ ಬೆಳಕು. ಆದರೆ ನಮಗೆ ಮಹಾರಾಜರು 7 ಜನಕ್ಕೆ ಜಮೀನು ಕೊಟ್ಟಿದ್ರು 6 ಎಕರೆನ. ಮಹಾರಾಜರ ಕಾಲದಲ್ಲಿ ಹಾಗೆ ತಿರ್ಗಾ ಬೀರಾಚೈನವರು, ಯಮರಾಚೈನವರು ಮತ್ತು ಬಸಲಿಂಗಪ್ಪ ಮಿನಿಸ್ಟರ್ ಆಗಿದ್ದರು ಅಸೆಂಬ್ಲಿಗೆ. ಆವತ್ತಿನ ಕಾಲದಿಂದಲೂ ನಮಗೆ ಜಮೀನಿದೆ. ಇವಾಗ ಫಾರೆಸ್ಟ್ನಲ್ಲಿ ಬರೀ ಸಾಗುವಳಿ ಕೊಟ್ಟಿವಿ ಅಂತಾರೆ. ನಮಗೆ ರಿವಣಿ ಒಳಗೆ ಸಾಗುವಳಿ ಕೊಟ್ಟಿಲ್ಲ, ಪಾಣಿ ಕೊಟ್ಟಿಲ್ಲ. ನಮಗೆ ಬ್ಯಾಂಕಿನ ಸಾಲ ಸಿಗ್ತಾಯಿಲ್ಲ, ಸೊಸೈಟಿ ಸಾಲ ಸಿಗ್ತಾಯಿಲ್ಲ. ಯಾಕೆ ಸಿಗ್ತಾಯಿಲ್ಲ? ನಿಮ್ಗೆ ಕೊಟ್ಟಿರ್ತಾನೆ ಸರ್ಕಾರದವರು, ನಮ್ಗೆ ಕೊಡೋದು ಯಾಕೆ ಕೊಡ್ತಾಯಿಲ್ಲ? ನೀವೆಲ್ಲ ನಿಂತ್ಕೊಂಡು ನಿಮ್ಗೆ ಓಟ್ ಹಾಕಿ ನಿಂತಾವೆ. ನಿಮ್ಮ ಓಟ್ ಹಾಕಿದ ಮೇಲೆ ನಿಮ್ಗೆ ನಮಗೆ ಮಾಡಿಸ್ಬೇಕಂದ್ರೆ ಇಲ್ಲವ್ರೆ. ನಾವು ನಮಗೆ ಗೊತ್ತಿಲ್ಲದವ್ರಿಗೆಲ್ಲ ಸಾಗುವಳಿ ಕೊಡಿಸಿ, ಪಾಣಿ ಕೊಡಿಸಿ, ಸೈಟ್ ಕೊಡಿಸಿ ನಮಗೆ ವ್ಯವಹಾರ ಮಾಡಬೇಕು. ನಾವು ಎಲೆಕ್ಷನ್ ನಿಂತ್ಕೊತಾ ಇದ್ದಾವೆ ಇಲ್ವಲ್ಲ? ನಾವು ಎಲೆಕ್ಷನ್ ನಿಮ್ಮಂಗೆ ನಿಂತಿದ್ರೆ ನಾವು ಬಡವ್ರಿಗೆಲ್ಲ ನಾವು ಮಾಡಿಸ್ಕೊಡೀನಿ ನಾನು ಹೇಳೋದು. ಆದರೆ ನೀವು ಪ್ರತಿಭಟನೆ ಅದೇ ರಾಮನಗರದಲ್ಲಿ ನಾವು ಬಂದೇ ಬರ್ತೀವಿ. ಊರಿನವರು ಒಂದು 10 ಜನ ಹೇಳ್ತೀವಿ. DC ಇದೇ ಮಾತಾ.
ಮಾಡಿಸ್ಕೊಡಿ ಸ್ವಾಮಿ ಅಂತ. ನ್ಯಾಯ ಸಿಕ್ಕಿದ್ರೆ ಬಿಡುವುದಿಲ್ಲ. ಸಿದ್ದರಾಮಯ್ಯರಾಗಲಿ ಹೋಯ್ತೀವಿ, ಶಿವಕುಮಾರರಾಗಲಿ ಹೋಯ್ತೀವಿ. ನಾನು ಹೇಳುದು ನಮ್ಮ ಏರಿಯಾದಲ್ಲಿ ಗೆದ್ದವ್ರು ಅವರು. ಮತ್ತೆ ಏನಪ್ಪ ಆಮೇಲೆ ಬ್ಯಾಂಕ್ ಸಾಲಗಳೇನಾರ ನಮ್ಗೊಂದು ರೂಪಾಯಿ ಸಿಗ್ತಾ ಇದೆ ಬಡವ್ರಿಗೆ, ಪಾಣಿ ಇಲ್ವಲ್ಲ ಏನಿಲ್ವಲ್ಲ ಅಂತ ಕೇಳ್ತಾರೆ. ಸೆಕ್ರೆಟ್ರಿಗಳು ತಹಸೀಲ್ದಾರ್ಗಳು ಎಲ್ಲ ಕೇಳ್ತಾವ್ರಿ ಮಾತ. ಯಾಕೆ ಕೊಡ್ತಾ ಇಲ್ಲ ನೀವು? ಅವರೆಲ್ಲ ಬರ್ತೀನಿ ನನ್ನ ಹೆಸರು ಶಿವರಾಮ ಅಂತ. ನಾನು ಹುಣಸನಹಳ್ಳಿ ಗ್ರಾಮ, ಹುಣಸನಹಳ್ಳಿ ಹನುಮಂತ ನಗರ ಗ್ರಾಮ, ಹುಣಸನಹಳ್ಳಿ ಸರ್ವೆ ನಂಬರ್ 178 ಸರ್ವೆ ನಂಬರು. ಫಾರೆಸ್ಟ್ನವರು ನಮ್ಮದು ಅಂತ ಇದು ಮಾಡ್ತಾರೆ ಜಮೀನು. ಸಾಗುವಳಿ ಕೊಟ್ಟಿದ್ದಾರೆ, ಪಾಣಿ ಬರ್ತದೆ, ಎಲ್ಲ ಬರ್ತದೆ. ಅದೇ ಮಾತನ್ನ ತಹಸೀಲ್ದಾರ್ ಹತ್ರ ಹೋಗಿ ಕೇಳಿದ್ರೆ ಈ ತನಿಖೆ ಮಾಡಬೇಕು ಅನ್ನೋದು ದುರಸ್ತಿಗೂ ಹಾಕಿದೆ ಅರ್ಜಿನ. ಆ ದುರಸ್ತಿನ ಕಡೆಗಣಿಸ್ತಾರಲ್ಲ ಯಾಕೆ? ನಾವೇನು ನಮ್ಮ ಅಧಿಕಾರ ನಾವು ಕೇಳಿದ್ರೆ ನೀವು ಮಾಡ್ಕೊಡೋದಿಲ್ಲ ಯಾಕೆ? ನಾವು ಊರವರೆಲ್ಲ ನಾವು ನಿಮ್ಮಂತೆ ಮೋಸ ಮಾಡ್ಬಿಟ್ಟಿದ್ದಾವೆ ಅಲ್ಲ, ಯಾರು ಕೇಳಬಾರ್ದು ನಾವು ಕೇಳ್ತದೆ. ನಮ್ಗೆ ದುರಸ್ತಿ ಮಾಡ್ಕೊಡ್ರಿ ಅನ್ನೋದೇ ನಮ್ಮ ತಪ್ಪ ಅಲ್ಲ. ಪೊಲೀಸ್ ಸ್ಟೇಷನ್ಗೆ ಹಾಕ್ತೀನಿ ಅಂತ ಹೇಳ್ತಾರಲ್ಲ ಫಾರೆಸ್ಟ್ರು ರೇಂಜರ್ ಅವರೆಲ್ಲ. ಮನೆ ಕಟ್ಟಿದ್ರೆ ನಮ್ಮ ಜಮೀನಲ್ಲಿ ನಾವು ಮನೆನೂ ಕಟ್ಟಬಾರ್ದಾ? ಈ ಥರ ಪರಿಸ್ಥಿತಿ ತಂದ್ಬಿಡ್ತಾರೆ ಫಾರೆಸ್ಟ್ರು. ಸ್ಟೇಷನ್ಗೆ ಹಾಕ್ಬಿಡ್ತೀವಿ. ಅವ್ರ ಹೆಸರು ಹೇಳ್ತೀನಿ ಸರ್. ಅವ್ರ ಹೆಸರು ಆಂಟೋನಿ ಅಂತ, RF. ಫಾರೆಸ್ಟ್ರು ಜೈಲ್ಗೆ ಹಾಕ್ತೀನಪ್ಪ ನೀನು ಮನೆ ಕಟ್ಟಿದ್ರೆ, ನಮ್ಮ ಜಮೀನಿದು, ನೀನು ಯಾವ ಕಾರಣಕ್ಕೆ ನೀನು ಕಟ್ತಿ? ಬರೀ ಸಾಗುವಳಿ ಇವೆಲ್ಲ ಮಾಡಿಕೊಂಡು ನೀನು ಏನು ನನ್ನ ಮೇಲೆ ಏನು ನೀನು ಹೋರಾಟ ಮಾಡಿ ತಗೋ ಕೇಸ್ ಹಾಕ್ಬಿಡ್ತೀವಿ. ಆ ಊರಿನಲ್ಲಿ ಯಾವುದೇ ಒಂದು ಇದು ಮಾಡಿದ್ರು, ಆನೆ ಬಂದು ತುಳಿದ್ರು ಯಾವುದೇ ಒಂದು ಪರಿಹಾರ ಇಲ್ಲ. ಯಾವುದೇ ಒಂದು ಮಾವಿನ ಮರ ತುಳಿದ್ರು ಪರಿಹಾರ ಇಲ್ಲ. ಏನಾರ ಕೇಳಕ್ಕೆ ಹೋದ್ರೆ ಪರಿಹಾರ ಕೊಡ್ರಿ ಅಂದ್ರೆ ನಮ್ಮ ಜಮೀನಲ್ಲಿ ನೀವು ಯಾರು ಕೇಳೋಕೆ ಅಂತ ಹೇಳ್ತಾರೆ. ಹಂಗಾರೆ ನಮ್ಗೆ ಕೊಟ್ಟಿರೋ ತಾಲೂಕು ಆಫೀಸಲ್ಲಿ ನಮ್ಗೆ ಈಗ ಸಾಗುವಳಿ ಕೊಟ್ಟಿರೋದು ಮತ್ತೆ ಸಾಗುವಳಿ ಕಿಮ್ಮತ್ ಕಟ್ಟಿರೋದು ಸ್ಥಿತಿ ಎಲ್ಲ ಅವೆಲ್ಲ ಏನಕ್ಕೆ? ಅವೆಲ್ಲ ಏನು ಇವಕ್ಕೆಲ್ಲ ಕೊಟ್ಟವರೆಲ್ಲ ಅಂತ ಕೇಳಕ್ ಹೋದ್ರೆ ಇವೆಲ್ಲ ನಿಮ್ಗೆ ಸುಮ್ಮನೆ ಕಂಡ್ರಿ ಕೊಟ್ಟಿರೋದು. ಇಂಥ 1000 ಪಾಣಿಗಳು ತಂದು ಕೊಡ್ತೀನಿ ಅಂತ ಹೇಳ್ತಾರೆ ಫಾರೆಸ್ಟ್ರು. ಹಂಗಾರೆ ಪಾಣಿಗಳು ಲೆಕ್ಕನೇ ಇಲ್ವಾ? ಈ ನಿಮ್ಮ ಅಧಿಕಾರದಲ್ಲಿ ಲೆಕ್ಕನೇ ಇಲ್ವಾ ಪಾಣಿಗಳಿಗೆ? ಫಾರೆಸ್ಟ್ರುಗಳಿಗೂ ಪಾಣಿ ಇಲ್ಲ, ಲೆಕ್ಕನೇ ಇಲ್ವಾ? 29ನೇ ಪ್ರತಿಭಟನೆ ಇದೆ. ಇದೇ DC ಆಫೀಸ್ ಮುಂದೆ ನಾನು ಕೇಳಬೇಕು ಅಂತ ನಾವು ನಮ್ಮ ಊರವರೆಲ್ಲ ಕೇಳ್ಕೊಂಡು ಒಗ್ಗಟ್ಟಾಗಿ ಬಂದು ನಾವು ಇದು ಪರಿಹಾರ ಕೇಳಲೇಬೇಕು ಅಂತ ಬರ್ತಾ ಇದೀವಿ.